ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಳ್ಳೆ ಡಿವಿಡೆಂಡ್ ಪೇ ಮಾಡ್ತಾ ಇರುವಂತಹ ಟಾಪ್ 5 ಕಂಪನೀಸ್ಗಳ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಡಿವಿಡೆಂಡ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಸೊ ಡಿವಿಡೆಂಡ್ ಇಸ್ ನಥಿಂಗ್ ಬಟ್ ಇಟ್ಸ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಮಾಂಗ್ಸ್ ದ ಶೇರ್ ಹೋಲ್ಡರ್ಸ್. ಅಂದರೆ ಬಂದಿರುವಂತಹ ಪ್ರಾಫಿಟ್ಸ್ನ ಶೇರ್ ಹೋಲ್ಡರ್ಸ್ ಜೊತೆ ಹಂಚಿಕೊಳ್ಳುವಂತಹ ಮೊತ್ತವನ್ನು ಡಿವಿಡೆಂಡ್ ಅಂತ ಕರಿತೀವಿ. ಓಕೆ, ನಿಮಗೂ ಕೂಡ ಬಂದಿರುತ್ತೆ, ಹಲವಾರು ಡಿವಿಡೆಂಡ್ಗಳು ಬಂದಿರುತ್ತೆ ಅಲ್ವಾ. ಸೊ ಅದಾದ ನಂತರ ಡಿವಿಡೆಂಡ್ ಈಲ್ಡ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಸೊ ಡಿವಿಡೆಂಡ್ ಈಲ್ಡ್ ಇಸ್ ನಥಿಂಗ್ ಬಟ್ ಆ್ಯನ್ಯುವಲ್ ಡಿವಿಡೆಂಡ್ ಪರ್ ಶೇರ್. ಸೊ ಒಂದು ಶೇರ್ಗೆ ಆ್ಯನ್ಯುವಲಿ ಅಂದರೆ ಒಂದು ವರ್ಷದಲ್ಲಿ ಎಷ್ಟು ಡಿವಿಡೆಂಡ್ ಬಂದಿರುತ್ತೋ ಅದನ್ನು ಡಿವೈಡೆಡ್ ಬೈ ಕಂಪನೀಸ್ ಪ್ರೈಸ್ ಪರ್ ಶೇರ್. ಒಂದು ಶೇರ್ಗೆ ಎಷ್ಟಿರುತ್ತೆ ಪ್ರೈಸ್, ಕರೆಂಟ್ ಮಾರ್ಕೆಟ್ ಪ್ರೈಸ್, ಅದರಿಂದ ಡಿವೈಡ್ ಮಾಡಿದ್ರೆ ನಿಮಗೆ ಡಿವಿಡೆಂಡ್ ಈಲ್ಡ್ ಸಿಗುತ್ತೆ. ಸೊ ಅದನ್ನು ಪರ್ಸೆಂಟೇಜ್ ಹೇಗೆ ಕನ್ವರ್ಟ್ ಮಾಡ್ತೀರಾ, ಜಸ್ಟ್ ಮಲ್ಟಿಪ್ಲೈ ದ್ಯಾಟ್ ವಿತ್ 100 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಆಫ್ ಡಿವಿಡೆಂಡ್ ಈಲ್ಡ್ ಸಿಗುತ್ತೆ. ನಂತರ ಟೈಪ್ಸ್ ಆಫ್ ಡಿವಿಡೆಂಡ್ ಲೈಕ್ ಇಂಟರ್ಮ್ ಡಿವಿಡೆಂಡ್ ಅಥವಾ ಫೈನಲ್ ಡಿವಿಡೆಂಡ್ ಅಂತ ಕೇಳಿರ್ತಾರೆ. ಇಂಟರ್ಮ್ ಡಿವಿಡೆಂಡ್ ಅಂದರೆ ಫಿನಾನ್ಷಿಯಲ್ ಇಯರ್ ಒಳಗಡೆ ಬಂದಿರುವಂತಹ ಅಮೌಂಟ್, ಅಂದರೆ ಡಿವಿಡೆಂಡ್ ವಿಚ್ ಇಸ್ ಪೇಯ್ಡ್ ಡ್ಯೂರಿಂಗ್ ದಿ ಫಿನಾನ್ಷಿಯಲ್ ಇಯರ್, ಇನ್ನೂ ಎಂಡ್ ಆಗಿರಲ್ಲ ಆ ಒಂದು ಫಿನಾನ್ಷಿಯಲ್ ಇಯರ್, ಅದನ್ನು ಇಂಟರ್ಮ್ ಡಿವಿಡೆಂಡ್ ಅಂತ ಕರೀತಾರೆ. ಫೈನಲ್ ಡಿವಿಡೆಂಡ್ ಅಂದರೆ ಫಿನಾನ್ಷಿಯಲ್ ಇಯರ್ ಎಂಡಲ್ಲಿ ಕೊಡುವಂತಹ ಒಂದು ಡಿವಿಡೆಂಡ್ನ ಫೈನಲ್ ಡಿವಿಡೆಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದಾಗಿತ್ತು ಡಿವಿಡೆಂಡ್ ಆ್ಯಂಡ್ ಟೈಪ್ಸ್ ಆಫ್ ಡಿವಿಡೆಂಡ್ ನ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್. ಸೊ ನಾವು ಬನ್ನಿ ಕ್ವಿಕ್ ಆಗಿ ಯಾವ ಕಂಪನಿ ಒಳ್ಳೆ ಡಿವಿಡೆಂಡ್ ಕೊಡ್ತಾ ಇದೆ ಅನ್ನುವಂತಹ ಮಾಹಿತಿನ ಕ್ವಿಕ್ ಆಗಿ ನೋಡ್ತಾ ಬರೋಣ. ಆ್ಯಂಡ್ ದ ಹೈಯೆಸ್ಟ್ ಡಿವಿಡೆಂಡ್ ಪೇಯರ್ ಅಂದರೆ ಯಾವುದು ಜಾಸ್ತಿ ಡಿವಿಡೆಂಡ್ ಪೇ ಮಾಡ್ತಾರೆ ಅದರ ಒಂದು ಅನುಸಾರವಾಗಿ ನಾನು ಹೋಗಿದ್ದೇನೆ, ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ಹೋಗಿದ್ದೇನೆ. ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಸೊ ಹಾಗಾಗಿ ತಾವು ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ಬಂದಿದ್ರೆ ಈ ಒಂದು ಚಾರ್ಟ್ನ ನೀವು ನೋಡ್ಬೋದು, ಸಮಯ ಉಳಿಸ್ಬೋದು, ಅಥವಾ ಡೀಟೇಲ್ಡ್ ಅನಾಲಿಸಿಸ್ ಬೇಕು ಅಂದರೆ ಕಂಟಿನ್ಯೂ ಮಾಡ್ಬೋದು. ದ ಫಸ್ಟ್ ಗ್ರೂಪ್ ಇಸ್ ವೇದಾಂತ ಗ್ರೂಪ್ ಅಂತ ಹೇಳಿ. ಸೊ ವೇದಾಂತ ಗ್ರೂಪ್ ಎಲ್ಲಿ ಕೆಲಸ ಮಾಡುತ್ತೆ? ಸೊ ಬೇಸಿಕಲಿ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಷನು, ಜಿಂಕು, ಐರನ್ನು, ಸೊ ಹೀಗೆ ಹಲವಾರು ಮಿನರಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಕೆಲಸವನ್ನು ವೇದಾಂತ ಗ್ರೂಪ್ ಮಾಡುತ್ತೆ. ಸೊ ಡಿವಿಡೆಂಡ್ ಈಲ್ಡ್ ನಾನು 5 ಇಯರ್ಸ್ ಆವ್ರೇಜ್ ತೊಗೊಂಡಿದ್ದೀನಿ. ಸೊ 5 ಇಯರ್ಸಲ್ಲಿ 15.9% ಆವ್ರೇಜ್ ಇದೆ ಡಿವಿಡೆಂಡ್ ಈಲ್ಡ್, ಹೈಯೆಸ್ಟ್ ಅಂತ ಹೇಳ್ಬೋದು. ಬೇಸಿಕಲಿ ಏನು ಕೆಲಸ ಮಾಡೋದು, ಆಗಲೇ ಹೇಳಿದಾಗೆ ಮಿನರಲ್ ಎಕ್ಸ್ಟ್ರಾಕ್ಷನು, ಪ್ರಾಸೆಸಿಂಗು, ಸಪ್ಲೈಂಗ್ ಮಾಡುತ್ತೆ. ಸೊ ಯಾವ ಮಿನರಲ್ಲು, ಜಿಂಕು, ಲೆಡ್, ಸಿಲ್ವರ್, ಐರನ್, ಕಾಪರ್, ಹೀಗೆ ಹಲವಾರು ಮಿನರಲ್ಲು, ಹಾಗೆ ಆಯಿಲ್ನಲ್ಲೂ ಕೆಲಸ ಮಾಡ್ತೀವಿ ಒಂದು ಸಂಸ್ಥೆ. ನಂತರ ಅದು ಬಿಟ್ಟರೆ ಕಮರ್ಷಿಯಲ್ ಪವರ್ ಜನರೇಷನ್ ಕೂಡ ಮಾಡುತ್ತೆ, ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡುತ್ತೆ, ನಂತರ ಪೋರ್ಟ್ ಆಪರೇಷನ್ ಕೂಡ ಮಾಡುತ್ತೆ. ಸೊ ಪ್ರೆಸೆನ್ಸ್ ಎಲ್ಲೆಲ್ಲಿದೆ ಅಂತ ನೋಡೋದಾದರೆ ಇಂಡಿಯಾ, UAE, ಸೌತ್ ಆಫ್ರಿಕಾ, ಹೀಗೆ ಹಲವಾರು ದೇಶಗಳಲ್ಲಿ ತನ್ನ ಪ್ರೆಸೆನ್ಸ್ ಹೊಂದಿದೆ. ನಂತರ 6 ಸಬ್ಸಿಡರಿ ಹೊಂದಿದೆ ಈ ಒಂದು ಸಂಸ್ಥೆ, 6 ಸಬ್ಸಿಡರೀಸ್ ಓನ್ ಮಾಡುತ್ತೆ. ಸೊ ನೆಕ್ಸ್ಟ್ ಸಬ್ಸಿಡರಿ ಒನ್ ಆಫ್ ದ ಸಬ್ಸಿಡರಿ ಇಸ್ ದ ನೆಕ್ಸ್ಟ್ ಸ್ಟಾಕ್, ನಾನು ಹೇಳುವಂಥ ಸ್ಟಾಕ್ ನೆಕ್ಸ್ಟ್ ಬರುತ್ತಲ್ಲ ಅದು ಕೂಡ ವೇದಾಂತ ಗ್ರೂಪ್ನ ಸಬ್ಸಿಡರಿ ಅಂತ ಹೇಳ್ಬೋದು. ಓಕೆ, ಬನ್ನಿ ವೇದಾಂತ ಗ್ರೂಪ್ನ ಕ್ವಿಕ್ ಫೈನಾನ್ಷಿಯಲ್ ಅನಾಲಿಸಿಸ್ ನೋಡ್ಬಿಡೋಣ. ಸೊ ಮಾರ್ಕೆಟ್ ಕ್ಯಾಪ್ ಸುಮಾರು 1,72,000 ಕೋಟಿ ಇದೆ. ಸ್ಟಾಕ್ ಪಿ ರೇಷಿಯೋ ಇಸ್ 47. ಸೊ ಕಂಪೇರ್ಡ್ ಟು ಇಂಡಸ್ಟ್ರೀಸ್, ಸೊ ಸ್ಟಾಕ್ ಪಿ ರೇಷಿಯೋ ಸ್ವಲ್ಪ ಜಾಸ್ತಿ ಇದೆ. ROE ಇಸ್ 10.5%, ವಿಚ್ ಇಸ್ ಬಿಲೋ ಆವ್ರೇಜ್. ROCE ಇಸ್ ಗುಡ್, ಆವ್ರೇಜ್ ಅಂತ ಹೇಳ್ಬೋದು, 20.9%. ನಂತರ ಇನ್ನೊಂದು ನೆಗೆಟಿವ್ ಪಾಯಿಂಟ್ ನೋಡ್ಬೋದು, ಇಲ್ಲಿ ಡೆಪ್ ಟು ಇಕ್ವಿಟಿ ಎಷ್ಟಿದೆ, 2.85%, 2.85 ಇದೆ ರೇಷಿಯೋ. ಸೊ ಡೆಪ್ ಟು ಇಕ್ವಿಟಿ ಇಸ್ ವೆರಿ ಹೈ ಅಂತ ಹೇಳ್ಬೋದು. 1ಗಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾರೆ, ಬಟ್ ಇದು 1ಗಿಂತ ಜಾಸ್ತಿ ಇದೆ. ಇದಾದ ನಂತರ ನೋಡ್ಬೋದು ಇಂಟ್ರೆನ್ಸಿಕ್ ವ್ಯಾಲ್ಯೂ 135 ಇದೆ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಅರೌಂಡ್ 4 ಟೈಮ್ಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಇದಾಗುತ್ತೆ ಕಂಪನಿಯ ಒಂದು ಕ್ವಿಕ್ ಅನಾಲಿಸಿಸ್. ಆ್ಯಂಡ್ ಕಂಪನಿ ಒಂದು ಚಾರ್ಟ್ ನೋಡ್ತಾ ಇದ್ದೀರಾ ನೀವು. ಸೊ ಹೈಲಿ ವೊಲಟೈಲ್ ಸ್ಟಾಕ್ ಅಂತ ಹೇಳ್ಬೋದು. ಈಗ ಒಂದು ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ, ಬಟ್ ಲಾರ್ಜ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬ ವೊಲಟೈಲಿಟಿ ಇರುವಂತಹ ಶೇರು ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ. ಓಕೆ, ಫೈನ್. ನಂತರ ಕಂಪನಿಯ ಸೇಲ್ಸ್ ಹೇಗಿದೆ? ಸೊ ಇಯರ್ ಆನ್ ಇಯರ್ ಏನು ಮೇಜರ್ ಚೇಂಜಸ್ ಆಗಿಲ್ಲ. ಸೊ ಲಾಸ್ಟ್ ಇಯರ್ ಈ ಇಯರ್ ಕಂಪೇರ್ ಮಾಡಿದ್ರೆ ಸೇಲ್ಸ್ ವೈಸು ಆಲ್ಮೋಸ್ಟ್ ಅಷ್ಟೇ ಇದೆ ಅಂತಲೇ ಹೇಳ್ಬೋದು. ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಒಳ್ಳೆ ಆಪ್ರೇಟಿಂಗ್ ಪ್ರಾಫಿಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ರೀಸೆಂಟ್ ಇಯರ್ಸ್ ಒಳ್ಳೆ ಗ್ರೋತ್ ಕಾಣ್ತಾ ಇದೆ ಈ ಒಂದು ಸಂಸ್ಥೆ, ಅದರಲ್ಲೇನೋ 2 ಮಾತಿಲ್ಲ. ಬಟ್ ಸಾಲ ಸಖತ್ತಿದೆ ಈ ಒಂದು ಸಂಸ್ಥೆ, ಅದೇ ಒಂದು ದೊಡ್ಡ ವೀಕ್ನೆಸ್ ಅಂತ ಹೇಳ್ಬೋದು ಈ ಒಂದು ಸಂಸ್ಥೆ. ಹಾಗಂತ ಸ್ಟ್ರೆಂತ್ ಏನೂ ಇಲ್ವಾ? ಸೊ ಇಟ್ಸ್ ಅ ಬಿಗ್ ಕಂಪನಿ, ಹಲವಾರು ಸಬ್ಸಿಡರೀಸ್ ಹೊಂದಿರುವಂತಹ ದೊಡ್ಡ ಸಂಸ್ಥೆ ಈ ಒಂದು ವೇದಾಂತ ಗ್ರೂಪು. ಹಾಗೆ ತುಂಬ ಏರಿಯಾಸ್ಗಳಲ್ಲೂ ವರ್ಕ್ ಮಾಡುತ್ತೆ ಅಲ್ವಾ. ಹೀಗೆ ಆಯಿಲಲ್ಲೂ ಕೂಡ ವರ್ಕ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಈಗ ಎಕ್ಸ್ಪೆನ್ಸಸ್ ಕಮ್ಮಿ ಇರುತ್ತೆ ಆಯಿಲ್ ಫೀಲ್ಡ್ನಲ್ಲಿ. ಸೊ ರೆವಿನ್ಯೂ ಜಾಸ್ತಿ ಹರಿದು ಬರುತ್ತೆ, ಎಕ್ಸ್ಪೆನ್ಸಸ್ ಕಮ್ಮಿ ಇರುತ್ತೆ. ಸೊ ಬೇಸಿಕಲಿ ಅಲ್ಲಿಂದ ಕೂಡ ಈ ಒಂದು ಸಂಸ್ಥೆ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ವೀಕ್ನೆಸ್ ಆಗಲೇ ಹೇಳಿದಾಗೆ ಸಾಲ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಆ ಸಾಲ ತೀರ್ಸೋಕ್ಕೆ ಇನ್ನೊಂದು ಸಾಲ ತೊಗೊಳ್ಳೋದು. ಸೊ ಹೀಗೆ ಹಲವಾರು ಡೆಪ್ಟ್ ಬೆಳೀತಾ ಹೋಗ್ತಾ ಇದೆ ಈ ಒಂದು ಸಂಸ್ಥೆದು. ಓಕೆ, ನೆಕ್ಸ್ಟ್ ಕಂಪನಿ ಯಾವ್ದು ನೋಡೋದಾದರೆ ಹಿಂದೂಸ್ತಾನ್ ಜಿಂಕ್. ಸೊ ಸೆಕೆಂಡ್ ಸ್ಟಾಕು ಹಿಂದೂಸ್ತಾನ್ ಜಿಂಕ್. ಸೊ ಹಿಂದೂಸ್ತಾನ್ ಜಿಂಕ್ ಆಗಲೇ ಹೇಳಿದಾಗೆ ಇಟ್ಸ್ ದ ಸಬ್ಸಿಡರಿ ಆಫ್ ವೇದಾಂತ ಗ್ರೂಪ್. ವೇದಾಂತ ಗ್ರೂಪ್ನ ಒಂದು ಸಬ್ಸಿಡರಿ ಅಂತ ಹೇಳ್ಬೋದು ಹಿಂದೂಸ್ತಾನ್ ಜಿಂಕ್. ಓಕೆ, ಸೊ ಡಿವಿಡೆಂಡ್ ಈಲ್ಡ್ ಎಷ್ಟು ಕೊಡ್ತಾ ಇದೆ? 5 ವರ್ಷ ಆವ್ರೇಜ್ ತೊಗೊಂಡ್ರೆ 9.33% ಆವ್ರೇಜ್ ಸಿಕ್ಕಿದೆ ನಮಗೆ 5 ಇಯರ್ಸ್.
ಆ್ಯಂಡ್ ಇಂಡಿಯಾಸ್ ಲಾರ್ಜೆಸ್ಟ್ ಜಿಂಕ್ ಪ್ರೊಡ್ಯೂಸರ್ ಅಂತ ಕರೆಸ್ಕೊಳ್ಳುತ್ತೆ ಈ ಒಂದು ಸಂಸ್ಥೆ. ಹಾಗೆ ವರ್ಲ್ಡಲ್ಲೇ ಇಡೀ ವಿಶ್ವದಲ್ಲೇ 2ನೇ ಲಾರ್ಜೆಸ್ಟ್ ಜಿಂಕ್ ಪ್ರೊಡ್ಯೂಸರ್ ಹಿಂದೂಸ್ತಾನ್ ಜಿಂಕ್. ಆ್ಯಂಡ್ ಭಾರತೀಯ ಜಿಂಕ್ ಮಾರ್ಕೆಟ್ನಲ್ಲಿ 80% ಶೇರನ್ನು ಈ ಒಂದು ಸಂಸ್ಥೆ ಹೊಂದಿದೆ. ಹಾಗೆ ಸಿಲ್ವರ್ ಪ್ರೊಡ್ಯೂಸರ್ ಕೂಡ ಆಗಿದೆ ಹಿಂದೂಸ್ತಾನ್ ಜಿಂಕ್. ಸೊ 5th ಲಾರ್ಜೆಸ್ಟ್ ಸಿಲ್ವರ್ ಪ್ರೊಡ್ಯೂಸರ್ ಇನ್ ದ ಕಂಟ್ರಿ. ಆ್ಯಂಡ್ ಆಲ್ಸೋ ಇಟ್ ಈಸ್ ದ ಸಬ್ಸಿಡರಿ ಆಫ್ ವೇದಾಂತ ಗ್ರೂಪ್, ಆಗಲೇ ಹೇಳಿದಾಗೆ. ಹಾಗೆ 6 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ ಈ ಒಂದು ಸಂಸ್ಥೆದು ಅಕ್ರಾಸ್ ಇಂಡಿಯಾ. ಸೊ ಬೇಸಿಕಲಿ ಉತ್ತರಾಖಂಡಲ್ಲೇ ಜಾಸ್ತಿ ಇರೋದು, ಅದು ಬಿಟ್ಟರೆ ರಾಜಸ್ಥಾನಲ್ಲಿ ಜಾಸ್ತಿ ಇರೋದು, ಅದು ಬಿಟ್ಟರೆ ಉತ್ತರಾಖಂಡಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಸೊ ಬೇಸಿಕಲಿ ಫೈನಾನ್ಷಿಯಲ್ ಇಯರ್ 2023ನಲ್ಲಿ 1 ಮಿಲಿಯನ್ ಟನ್ ಅಷ್ಟು ಜಿಂಕ್ನ ಪ್ರೊಡ್ಯೂಸ್ ಮಾಡಿದ್ರಂತೆ ಈ ಒಂದು ಸಂಸ್ಥೆ. ಬೇಸಿಕಲಿ ಸ್ಟ್ರೆಂತ್ ಏನು ಈ ಒಂದು ಸಂಸ್ಥೆದು ಅಂತ ನೋಡೋದಾದರೆ, ಸೊ ಸ್ಟ್ರೆಂತ್ ಮೇಜರ್ ಪ್ಲೇಯರ್, ಮೆಟಲ್ ಮಾರ್ಕೆಟ್ನಲ್ಲಿ ಮೇಜರ್ ಪ್ಲೇಯರ್ ಅಲ್ವಾ ಸೊ ಈ ಒಂದು ಸಂಸ್ಥೆ. ಸೊ ಅದೇ ಒಂದು ಮೇಜರ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಆ್ಯಂಡ್ ನಾವು ಫಿನಾನ್ಷಿಯಲ್ ಅನಾಲಿಸಿಸ್ ನೋಡೋದಾದರೆ 2,84,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಶೇರು ಹಿಂದೂಸ್ತಾನ್ ಜಿಂಕ್. ಆ್ಯಂಡ್ ಸ್ಟಾಕ್ ಪಿ ರೇಷೋ ನೋಡ್ಬೋದು 36.6 ಇದೆ. ಸೊ ಕಂಪೇರ್ ಟು ಇಂಡಸ್ಟ್ರಿ ಪಿ ರೇಷೋ, ಸ್ಟಾಕ್ ಪಿ ರೇಷೋ ಸ್ವಲ್ಪ ಡೌನ್ ಅಲ್ಲೇ ಇದೆ ಅಂತಲೇ ಹೇಳ್ಬೋದು. ಓಕೆ ಫೈನ್. ಹಾಗೆ ಡೆಪ್ ಟು ಈಕ್ವಿಟಿ ರೇಷೋ ನೋಡ್ಬೋದು 0.57 ಇದೆ. ಓಕೆ, ಸೊ ದಟ್ಸ್ ಕನ್ಸಿಡರಬಲಿ ಗುಡ್. ಸೊ ರಿಸರ್ವ್ಸ್ ಕಂಪನಿ ಸಾಲಕ್ಕಿಂತ ಜಾಸ್ತಿ ಇದೆ ಅಂತ ಕನ್ಸಿಡರ್ ಮಾಡ್ಕೋಬೋದು ನಾವು. ನಂತರ ಕಂಪನಿಯ ಇಂಟ್ರೆನ್ಸಿಕ್ ವ್ಯಾಲ್ಯೂ 268 ಇದೆ. ಸೊ ಕಂಪೇರ್ ಟು ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? 673 ಇದೆ ಅಲ್ವಾ. ಸೊ ಆಲ್ಮೋಸ್ಟ್ ಒಂದು 2 ಟೈಮ್ಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ನಂತರ ಕಂಪನಿಯ ಬುಕ್ ವ್ಯಾಲ್ಯೂ ನೋಡ್ಬೋದು ಜಸ್ಟ್ 36 ಇದೆ. ಸೊ 20 ಟೈಮ್ಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ ಕಂಪೇರ್ ಟು 18 to 20 ಟೈಮ್ಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ ಹಿಂದೂಸ್ತಾನ್ ಜಿಂಕ್ ಪ್ರೈಸ್ನ ಕರೆಂಟ್ ಪ್ರೈಸ್ ಕಂಪೇರ್ ಟು ಬುಕ್ ವ್ಯಾಲ್ಯೂ. ದಟ್ಸ್ ಅ ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಆಗುತ್ತೆ. ನಂತರ ಪೆಗ್ ರೇಷೋ ನೋಡ್ಬೋದು 153, ವಿಚ್ ಇಸ್ ವೆರಿ ಬಿಗ್, ವೆರಿ ಹೈ ಅಂತಲೇ ಕನ್ಸಿಡರ್ ಮಾಡ್ಕೋಬೇಕು ನಾವು. ಸೊ ಪೆಗ್ ರೇಷೋ ಯೂಶಲಿ 1ಗಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾರೆ, ಬಟ್ ಇದ್ರದ್ದು ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರ ಫಿನಾನ್ಷಿಯಲ್ ಚಾರ್ಟ್ ನೋಡೋದಾದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಹೆಲ್ತಿಯಾಗೇ ಇದೆ. ಸೊ ಇಟ್ಸ್ ನಾಟ್ ಏನೂ ಇಲ್ಲ, ಅದು ಹೇಳುವಂಥದ್ದೇನೂ ಇಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಚಾರ್ಟ್ ವೈಸ್ ನೋಡಿದ್ರೆ. ಒಳ್ಳೆ ಇನ್ವೆಸ್ಟ್ಮೆಂಟ್ ಹರಿದು ಬರ್ತಾ ಇದೆ. ಸೊ ಡಿವಿಡೆಂಡ್ಗೋಸ್ಕರನೋ, ಬಟ್ ಪರ್ಫಾರ್ಮೆನ್ಸ್ ಹೇಗಿದೆ ಚೆಕ್ ಮಾಡೋದಾದರೆ, ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದೆ. ಬಟ್ ರೀಸೆಂಟ್ ಇಯರಲ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷದಲ್ಲಿ ಹಿಂದೂಸ್ತಾನ್ ಜಿಂಕ್ ಸೇಲ್ಸ್ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಮಾರ್ಚ್ 2024ನಲ್ಲಿ. ಸೊ ಹಾಗೆ ಎಕ್ಸ್ಪೆನ್ಸಸ್ ಕೂಡ ಕಮ್ಮಿ ಆಗಿದೆ. ಹಾಗೆ ನೆಟ್ ಪ್ರಾಫಿಟ್, ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಕಮ್ಮಿ ಆಗಿದೆ ಅಲ್ವಾ. ಸೊ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೋಬೋದು ನಾವು. ನಂತರ ವೀಕ್ನೆಸ್ ಏನು ಇಲ್ವಾ ಇದ್ರದ್ದು ಅಂತ ನೋಡೋದಾದರೆ, ಎಸ್ ವೀಕ್ನೆಸ್ ಇದೆ. ಸೊ ಡಿಪೆಂಡ್ಸ್ ಆನ್ ಗ್ಯಾಲ್ವನೈಸ್ ಸ್ಟೈಲ್. ಸೊ ಗ್ಯಾಲ್ವನೈಸ್ ಸ್ಟೀಲ್ ಅಂದರೆ ಏನು? ಸೊ ಬೇಸಿಕಲಿ ಕೋಟಿಂಗ್ ಮಾಡ್ತಾರಲ್ಲ, ಸೊ ಹೊರಗಡೆ ಸೊ ಪೇಂಟ್ ಮಾಡ್ತೀವಲ್ವ ಮನೆಗೆ, ಆ ಥರನೇ. ಸೊ ಏನೇ ಐರನ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಸ್ಟೀಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದಕ್ಕೆ ಜಿಂಕ್ ಕೋಟಿಂಗ್ ಮಾಡ್ತಾರೆ. ಸೊ ರಸ್ಟ್ ಹಿಡಿದೇ ಇರಲಿ ಅಂತ. ಸೊ ಹಾಗಾಗಿ ಗ್ಯಾಲ್ವನೈಸ್ಡ್ ಸ್ಟೀಲ್ ಕಡೆಯಿಂದ ಈ ಒಂದು ಸಂಸ್ಥೆಗೆ ಜಾಸ್ತಿ ರೆವೆನ್ಯೂ ಹರಿದು ಬರುತ್ತೆ ಆ ಒಂದು ಸೆಕ್ಟರ್ನಲ್ಲಿ. ಬೇಸಿಕಲಿ ಎಲ್ಲಿ ಯೂಸ್ ಮಾಡ್ತಾರೆ ಗ್ಯಾಲ್ವನೈಸ್ ಸ್ಟೀಲ್ನ? ಕಾರ್ಸ್ನಲ್ಲಿ ಯೂಸ್ ಮಾಡ್ತಾರೆ, ಬ್ಯಾಟ್ರೀಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯೂಸ್ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಸೆಕ್ಟರ್ ಆಗಿರ್ಬೋದು, ಹೋಮ್ ಅಪ್ಲಯನ್ಸಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲೂ ಕೂಡ ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಕ್ಯಾನ್ ಬಿ ರೀಪ್ಲೇಸ್ಡ್. ಈ ಒಂದು ಸಿಂಕ್ ಇದೆಯಲ್ಲ, ಅದನ್ನು ಬೇರೆ ಮೆಟಲ್ನಿಂದನೂ ಕೂಡ ರಿಪ್ಲೇಸ್ ಮಾಡೋ ಚಾನ್ಸಸ್ ಇದೆ. ಸೊ ಅದೊಂದು ದೊಡ್ಡ ವೀಕ್ನೆಸ್ ಅಂತಲೇ ಹೇಳ್ಬೋದು ಈ ಒಂದು ಸಂಸ್ಥೆದು. ಯಾವಾಗ ಬೇಕಾದ್ರೂ ಡಿಮ್ಯಾಂಡ್ ಕಡಿಮೆ ಆಗ್ಬೋದು. ಓಕೆ, ಸೊ ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ. ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಬೇರೆ ಏನಿಲ್ಲ. ಎಸ್, ಇದಾಗಿತ್ತು ಸೆಕೆಂಡ್ ಕಂಪನಿದು. ನೆಕ್ಸ್ಟ್ ಥರ್ಡ್ ಕಂಪನಿ ನೋಡೋದಾದರೆ ಪೆಟ್ರೋನೆಟ್ LNG ಅಂತ ಹೇಳಿ. ಸೊ ಪೆಟ್ರೋನೆಟ್ LNG, ಸೊ ಏನು ಮಾಡ್ತೀವಿ ಒಂದು ಸಂಸ್ಥೆ ಅಂತ ನೋಡೋದಾದರೆ, ದಿಸ್ ಜನರೇಟ್ಸ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಓಕೆನಾ. ಸೊ ಬೇಸಿಕಲಿ ಹೀಟ್ ಮತ್ತು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುವಂಥ ಸಂಸ್ಥೆ ಪೆಟ್ರೋನೆಟ್ ಆಗಿದೆ. ಡಿವಿಡೆಂಡ್ ಈಲ್ಡ್ ಆನ್ ಅನ್ ಆವ್ರೇಜ್ 5.55% ಕೊಡ್ತಿದೆ 5 ಇಯರ್ಸಲ್ಲಿ. ಸೊ ಇಟ್ಸ್ ಜಾಯಿಂಟ್ ವೆಂಚರ್ ಆಫ್ ONGC, ಇಂಡಿಯನ್ ಆಯಿಲ್, ಗೇಲು, ಭಾರತ್ ಪೆಟ್ರೋಲಿಯಂ. ಸೊ ಬೇಸಿಕಲಿ ಈ 4 ಸಂಸ್ಥೆ ಸೇರಿ ಮಾಡಿರುವಂತಹ ಸಂಸ್ಥೆ ಪೆಟ್ರೋನೆಟ್. ONGC ಅಂದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಹಾಗೆ ಇಂಡಿಯನ್ ಆಯಿಲ್ ಅಂದರೆ ಇಂಡಿಯನ್ ಆಯಿಲ್ ಗೊತ್ತಲ್ಲ, IOCL. ಹಾಗೆ ಗೇಲ್ ಇದೆ, ಭಾರತ್ ಪೆಟ್ರೋಲಿಯಂ ಇದೆ, BPCL ಇದೆ. ಸೊ ಈ 4 ಕಂಪನಿ ಸಂಸ್ಥೆ ಸೇರಿ ಮಾಡಿರುವಂತಹ ಕಂಪನಿ ಯಾವುದು? ಪೆಟ್ರೋನೆಟ್. ಸೊ LNG ಅಂದರೆ ಏನು? LNG ಅಂದರೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. ಸೊ ಬೇಸಿಕಲಿ ಏನು ಮಾಡುತ್ತೆ ಸಂಸ್ಥೆ? ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಸ್ಟೋರೇಜ್ ಆಫ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಮಾಡುತ್ತೆ. ಸೊ ಎಲ್ಲಿ ಬಳಸ್ತಾರೆ? ಸೊ ಕುಕಿಂಗ್ ಫ್ಯೂಲಲ್ಲೂ ಕೂಡ ಬಳಸುವಂತಹ ಗ್ಯಾಸ್ನ ಈ ಒಂದು ಸಂಸ್ಥೆ ತಯಾರು ಮಾಡುತ್ತೆ ಪೆಟ್ರೋನೆಟ್. ಓಕೆ, ಸೊ ಹೀಟ್ ಮತ್ತು ಎಲೆಕ್ಟ್ರಿಸಿಟಿ ಜನರೇಷನ್ಗೆ ಬಳಸುವಂತಹ ಗ್ಯಾಸ್ನ ತಯಾರು ಮಾಡುತ್ತೆ. ನಂತರ ಕಂಪನಿಯ ಫಿನಾನ್ಷಿಯಲ್ ಅನಾಲಿಸಿಸ್ ನೋಡೋದಾದರೆ, ಸೊ 50,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. ಸೊ ಸ್ಟಾಕ್ ಪಿ ರೇಷಿಯೋ ನೋಡ್ಬೋದು 14.2 ಇದೆ. ROCE ಆ್ಯಂಡ್ ROE ಹೆಲ್ತಿ ಆಗಿದೆ. ಇಂಡಸ್ಟ್ರಿ ಪಿ ರೇಷಿಯೋ ಕಂಪೇರ್ ಮಾಡಿದ್ರೆ ಸ್ಟಾಕ್ ಪಿ ರೇಷಿಯೋ ಡೌನ್ ಇದೆ, ದಟ್ಸ್ ಫೈನ್. ಆ್ಯಂಡ್ ಡೆಪ್ ಟು ಈಕ್ವಿಟಿ ರೇಷಿಯೋ ನೋಡ್ಬೋದು 0.18 ಇದೆ, ದಟ್ಸ್ ಗುಡ್ ಅಂತ ಕರಿಬೋದು. ಆ್ಯಂಡ್ ಪೆಗ್ ರೇಷಿಯೋ 1ಗಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾರೆ, ಬಟ್ ಇದು 1.36 ಇದೆ. ಓಕೆ ಫೈನ್, ನಾಟ್ ಅ ಬ್ಯಾಡ್ ಥಿಂಗ್ ಅಂತ ಹೇಳ್ಬೋದು. ಸೊ ಲಾಸ್ಟ್ ಹಿಂದೂಸ್ತಾನ್ ಜಿಂಕ್ ನೋಡಿದ್ರಲ್ಲ, 1 ತ್ರಿಬಲ್ ಡಿಜಿಟ್ಗೆ ಹೋಗ್ಬಿಟ್ಟಿತ್ತು, ಬಟ್ ಇದು 1 ಹತ್ರನೇ ಇದೆ ಅಂತ ಹೇಳ್ಬೋದು ನಾವು.
ಕಂಪನಿಯ ಇಂಟ್ರೆನ್ಸಿಕ್ ವ್ಯಾಲ್ಯೂ 273 ಇದೆ. ಸೊ 273 ಕಂಪೇರ್ ಮಾಡಿದ್ರೆ ಲೈಕ್ ಇದು ಹತ್ರನೇ ಇದೆ ಅಂತಲೇ ಹೇಳ್ಬೋದು. ಸೊ ಅರೌಂಡ್ ₹50 ಜಾಸ್ತಿನಲ್ಲಿದೆ ಅಂತಲೇ ಹೇಳ್ಬೋದು. ದಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ಕಂಪನಿಯ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ ಹೆಲ್ತಿ ಆಗಿದೆ. ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಇಸ್ ಗುಡ್ ಪೆಟ್ರೋನೆಟ್ದು. ನಂತರ ಕಂಪನಿಯ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಚೆಕ್ ಮಾಡಿದ್ರೆ, ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಸೇಲ್ಸ್ ಡೌನ್ ಆಗಿದೆ. ಸೊ ಹಾಗಾಗಿ ಎಕ್ಸ್ಪೆನ್ಸಸ್ ಕೂಡ ಡೌನ್ ಆಗಿದೆ. ಸೊ ಒಳ್ಳೆ ಎಕ್ಸ್ಪೆನ್ಸಸ್ ಲೈಕ್ ನೋಡ್ಬೋದು ನೀವು, ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗಿದೆ ಈ ಒಂದು ವರ್ಷದಲ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ. ಹಾಗಾಗಿ ಆಪ್ರೇಟಿಂಗ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಸೊ ದಟ್ಸ್ ಅ ಗುಡ್ ಥಿಂಗ್ ಫಾರ್ ದಿಸ್ ಕಂಪನಿ. ಸೊ ಸ್ಟ್ರೆಂತ್ ಏನಿದೆ ಈ ಒಂದು ಸಂಸ್ಥೆದು ಅಂತ ನೋಡೋದಾದರೆ, ಲಾಂಗ್ ಟರ್ಮ್ ಅಗ್ರಿಮೆಂಟ್ಸ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಂಸ್ಥೆಗಳ ಜೊತೆ. ಸೊ ಸೇಲ್ಸ್ ಅಗ್ರಿಮೆಂಟ್ನ ಜಾಸ್ತಿ ಲಾಂಗ್ ಟರ್ಮ್ಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಲೈಕ್ ಮಿನಿಮಮ್ MSP ಇಲ್ವಾ, ಮಿನಿಮಮ್ ಸೇಲ್ಸ್ ಪ್ರೈಸ್ ಅಂತ ಹೇಳಿ. ಸೊ ಲೈಕ್ MSP ಅಲ್ವಾ, ಎಸ್. ಸೊ ಸಪೋಸ್ ನಾನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀನಿ, ಇಷ್ಟಕ್ಕೆ ತೊಗೋಬೇಕು ನೀವು ಅಂತ. ಸಪೋಸ್ ಫ್ಲಕ್ಚುಯೇಷನ್ ಆಫ್ ಪ್ರೈಸ್ ಏನಾರು ಇದ್ದರೆ, ಸೊ ಈ ಒಂದು ಸಂಸ್ಥೆಗೆ ಲೈಕ್ ಕಮ್ಮಿ ಆಗಿಬಿಟ್ರೆ ಫ್ಯೂಚರಲ್ಲಿ, ಸೊ ಮಾತಾಡಿದ ರೇಟ್ಗೆ ಸೇಲ್ ಮಾಡಬೇಕಾಗತ್ತೆ, ಲೈಕ್ ಬೈ ಮಾಡಬೇಕಾಗತ್ತೆ ಬೇರೆ ಸಂಸ್ಥೆ ಈ ಒಂದು ಸಂಸ್ಥೆಯಿಂದ. ಸೊ ಅದೊಂದು ಬೆನಿಫಿಟ್ ಆಗುತ್ತೆ ಈ ಒಂದು ಸಂಸ್ಥೆಗೆ, ಸ್ಟ್ರೆಂತ್ ಆಗುತ್ತೆ ಅದು. ಆ್ಯಂಡ್ ವೀಕ್ನೆಸ್ ಏನು, ಸೊ ಹಲವಾರು ಲೈಕ್ ಫ್ಯೂಲ್ಸ್ ಲೈಕ್ ರಿನ್ಯೂವೇಬಲ್ ಫ್ಯೂಲ್ಸ್ ಆಗಿರ್ಬೋದು, ಲೈಕ್ ರಿನ್ಯೂವೇಬಲ್ ಗ್ಯಾಸ್. ಸೊ ಅದನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಸಂಸ್ಥೆಗಳು ಹಲವಾರು ಹುಡ್ಕೊಂಡಿದೆ. ಸೊ ಗ್ಲೋಬಲ್ ಕಾಂಪಿಟೇಷನ್ ಎದುರಿಸಬೇಕಾಗುತ್ತೆ. ಸೊ ಇದಾಗಿತ್ತು ಪೆಟ್ರೋನೆಟ್ನ ಕ್ವಿಕ್ ಅನಾಲಿಸಿಸ್. ಆ್ಯಂಡ್ ದ ನೆಕ್ಸ್ಟ್ ಕಂಪನಿ ಯಾವುದಂತ ನೋಡೋದಾದರೆ ಕೋಲ್ ಇಂಡಿಯಾ. ಸೊ ಕೋಲ್ ಇಂಡಿಯಾ ನೀವು ಕೇಳಿರ್ತೀರಾ ಅಂತ ಅಂದ್ಕೊಳ್ತೇನೆ. ಲಾರ್ಜೆಸ್ಟ್ ಕೋಲ್ ಮ್ಯಾನುಫ್ಯಾಕ್ಚರ್ ಇನ್ ದ ನೇಷನ್ ಅಂತ ಕರಿಬೋದು ಈ ಒಂದು ಸಂಸ್ಥೆನ. ಸೊ 5 ಇಯರಲ್ಲಿ ಎಷ್ಟು ಕೊಟ್ಟಿದೆ ಡಿವಿಡೆಂಡ್ ಈಲ್ಡ್ ಅಂತ ನೋಡೋದಾದರೆ 5.1% ಡಿವಿಡೆಂಡ್ ಈಲ್ಡ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಈ ಒಂದು ಸಂಸ್ಥೆ. ಓಕೆ, ಸೊ 5 ಇಯರ್ ಆ್ಯಾವ್ರೇಜಲ್ಲಿ 5.1% ಡಿವಿಡೆಂಡ್ ಈಲ್ಡ್ ಕೊಟ್ಟಿದೆ. ಆ್ಯಂಡ್ ಇಂಡಿಯಾದಲ್ಲಿ ಅಂದರೆ ವರ್ಲ್ಡಲ್ಲಿ, ಇಡೀ ವರ್ಲ್ಡಲ್ಲೇ ಲಾರ್ಜೆಸ್ಟ್ ಕೋಲ್ ಪ್ರೊಡ್ಯೂಸರು ಈ ಒಂದು ಸಂಸ್ಥೆ. ಆ್ಯಂಡ್ ಭಾರತದಲ್ಲಿ ಎಷ್ಟು ಕೋಲ್ ಪ್ರೊಡ್ಯೂಸ್ ಆಗುತ್ತೋ 85% ಕೋಲು ಈ ಒಂದು ಸಂಸ್ಥೆಯಿಂದ ಬರ್ತದೆ. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ಜಾಸ್ತಿ ಪವರ್ ಜನ್ರೇಷನ್ ಎಲ್ಲಿ, ಸೋಲಾರು ಅಲ್ಲ, ವಿಂಡ್ ಎನರ್ಜಿನೂ ಅಲ್ಲ, ವಾಟರ್ ಎನರ್ಜಿನೂ ಅಲ್ಲ, ದಟ್ ಈಸ್ ಥರ್ಮಲ್ ಪವರ್. ಸೊ ಜಾಸ್ತಿ ಪವರ್ ಯೂಸ್ ಮಾಡೋದು ನಾವು ಥರ್ಮಲ್ ಪವರಿಂದ. ಸೊ ಥರ್ಮಲ್ ಪವರ್ ಅಂದರೆ ಕೋಲ್ ಇಂದ ಬರುವಂತಹ ಸ್ಟೀಮ್ ಯೂಸ್ ಮಾಡಿಕೊಂಡು ಥರ್ಮಲ್ ಪವರ್ನ ಜನ್ರೇಟ್ ಮಾಡ್ತಾರೆ. ಸೊ ಥರ್ಮಲ್ ಪವರ್ ಕಾಂಟ್ರಿಬ್ಯೂಟ್ಸ್ ಟು ದ ಮೇಜರ್ ಪವರ್ ಜನ್ರೇಷನ್ ಇನ್ ಅವರ್ ಕಂಟ್ರಿ. ಸೊ 55% ಕಾಂಟ್ರಿಬ್ಯೂಷನ್ ಮಾಡುತ್ತೆ ಥರ್ಮಲ್ ಪವರ್ಗೆ. ಓಕೆನಾ. ಸೊ ಬೇಸಿಕಲಿ ಥರ್ಮಲ್ ಪವರ್ ಜಾಸ್ತಿ ಲಾರ್ಜೆಸ್ಟ್ ಪವರ್ ಸೆಕ್ಟರ್ ಅಲ್ವಾ ನಮ್ಮ ಭಾರತದಲ್ಲಿ. ಸೊ ಅದರಲ್ಲಿ 55% ಈ ಒಂದು ಸಂಸ್ಥೆಯಿಂದನೇ ಕೋಲ್ ಹೋಗುತ್ತೆ. ಸೊ 8 ಸ್ಟೇಟ್ನಲ್ಲಿದೆ ಈ ಒಂದು ಸಂಸ್ಥೆ. 83 ಮೈನಿಂಗ್ ಏರಿಯಾಗಳಿದೆ. ಆ್ಯಂಡ್ ಹಾಗೆ ಆ 83 ಮೈನಿಂಗ್ ಏರಿಯಾಗಳಲ್ಲಿ 322 ಮೈನ್ಸ್ ಇದೆ. ಓಕೆ, ಸೊ ಭಾರತದಲ್ಲಿ ಸುಮಾರು 70-75% ಪವರ್ ಬರೋದು ಥರ್ಮಲ್ ಪವರಿಂದ. ಸೊ ಇದು ನೆನಪಿರಲಿ. ಇನ್ನೂ ರಿನ್ಯೂವೇಬಲ್ ಸೆಕ್ಟರ್ಗೆ ನಾವು ಶಿಫ್ಟ್ ಆಗಿಲ್ಲ. ಆದಷ್ಟು ಬೇಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಬಟ್ ಮುಂದೆ ಖಂಡಿತ ಆಗೋ ಚಾನ್ಸಸ್ ಇದೆ. ಫೈನ್. ಕಂಪನಿ ಹೇಗಿದೆ ಅಂತ ನೋಡೋದಾದರೆ 3,04,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. ಸೊ ಸ್ಟಾಕ್ ಪಿ ರೇಷೋ ಕಂಪೇರ್ ಟು ಇಂಡಸ್ಟ್ರಿ ಇಸ್ ಲೆಸ್. ಡೆಪ್ಟ್ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ನಂತರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಸ್ಟಾಕ್ ಕರೆಂಟ್ ಮಾರ್ಕೆಟ್ ಪ್ರೈಸಸ್ ಲೋ. ನಂತರ ಪಿಗ್ ರೇಷೋ 1ಗಿಂತ ಕಮ್ಮಿ ಇದೆ. ದಟ್ಸ್ ಫೈನ್. ಕಂಪನಿ ಪರ್ಫಾರ್ಮೆನ್ಸ್ ಹೇಗೆ ಕೊಡ್ತಾ ಇದೆ ಅಂತ ನೋಡೋದಾದರೆ, ಸೊ ವೊಲಟಾಲಿಟಿ ಇದೆ. ಸೊ ಲೈಕ್ ಸುಮಾರು ದಿನದಿಂದ ಲಾಂಗ್ ಟರ್ಮ್ ನೋಡೋದಾದರೆ 2021ವರೆಗೂ ಯಾವುದೇ ಪ್ರಾಫಿಟ್ ಜನ್ರೇಟ್ ಮಾಡಿಕೊಟ್ಟಿಲ್ಲ ಅವಾಗ ಇನ್ವೆಸ್ಟ್ ಮಾಡಿದವ್ರಿಗೆ. ಸೊ 2021ಇಂದ ಹಾಗೆ ಇನ್ಕ್ರೀಸ್ ಆಗಿದೆ. ಸೊ 1 ಇಯರ್ ಲೈಕ್ ಲಾಸ್ಟ್ 5 ಇಯರ್ಸಿಂದ ಒಳ್ಳೆ ಪ್ರಾಫಿಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಶೇರ್ ಹೋಲ್ಡರ್ಸ್ಗಳಿಗೆ. ನಂತರ ಕಂಪನಿಯ ಒಂದು ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಚೆಕ್ ಮಾಡಿದ್ರೆ, ಸೇಲ್ಸ್ ವೈಸ್ ಇಟ್ಸ್ ಗೋಯಿಂಗ್ ಗುಡ್. ಸೊ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಸೇಲ್ಸ್ ವೈಸ್ ಆಗಿರ್ಬೋದು, ಆಪ್ರೇಟಿಂಗ್ ಪ್ರಾಫಿಟ್ ವೈಸ್ ಆಗಿರ್ಬೋದು. ಸೊ ಈ ವರ್ಷದಲ್ಲಿ ಅರ್ನಿಂಗ್ಸ್ ಪರ್ ಶೇರ್ 45ಇಂದ 60ಗೆ ಜಂಪ್ ಅಪ್ ಆಗಿದೆ. ಸೊ ದಟ್ಸ್ ಅ ಪಾಸಿಟಿವ್ ಥಿಂಗ್. ಸೊ ಇದಕ್ಕೆ ಸ್ಟ್ರೆಂತ್ ಏನು ಇಲ್ವಾ ಅಂತ ನೋಡೋದಾದ್ರೆ, ಸ್ಟ್ರೆಂತ್ ಇಟ್ಸ್ ಅ ಬಿಗ್ಗೆಸ್ಟ್ ಕೋಲ್ ಪ್ರೊಡ್ಯೂಸರ್. ಸೊ ಅದೇ ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು ಈ ಒಂದು ಸಂಸ್ಥೆದು. ಸೊ ಥರ್ಮಲ್ ಪವರ್ಗೆ ಜಾಸ್ತಿ ಕೋಲ್ ಕೊಡ್ತಾ ಇರೋದು ಈ ಒಂದು ಸಂಸ್ಥೆ ಕಡೆಯಿಂದ. ಸಿನ್ಸ್ ರೂರಲ್ ಎಲೆಕ್ಟ್ರಿಫಿಕೇಷನ್ ಇಸ್ ಇನ್ಕ್ರೀಸಿಂಗ್, ಸೊ ಹಾಗಾಗಿ ಕೋಲ್ನ ಜಾಸ್ತಿ ಡಿಮ್ಯಾಂಡ್ ಈ ಒಂದು ಸಂಸ್ಥೆಯಿಂದ ಹೋಗುತ್ತೆ. ಓಕೆ, ಕೋಲ್ ಡಿಮ್ಯಾಂಡ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೋಲ್ ಪ್ರೊವೈಡಿಂಗ್ ಕೂಡ ಜಾಸ್ತಿ ಹೋಗುತ್ತೆ. ಸೊ ಅದೊಂದು ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಆ್ಯಂಡ್ ವೀಕ್ನೆಸ್ ಏನೋ ಆಗಲೇ ನಾವು ಡಿಸ್ಕಸ್ ಮಾಡಿದ್ವಲ್ಲ, ರಿನ್ಯೂವೇಬಲ್ ಸೆಕ್ಟರ್ ಇಸ್ ಎಮರ್ಜಿಂಗ್ ಅಲ್ವಾ. ಸೊ ಅದೊಂದು ಈ ಒಂದು ಸಂಸ್ಥೆಗೆ ವೀಕ್ನೆಸ್ ಅಷ್ಟೇ, ಬೇರೆ ಏನಿಲ್ಲ. ದ ಲಾಸ್ಟ್ ಕಂಪನಿ ಇಸ್ ಟಾಪ್ 5th ಕಂಪನಿ ಇಸ್ NMDC ಅಂತ ಹೇಳಿ. ಸೊ NMDC ಫುಲ್ ಫಾರ್ಮ್ ಇಸ್ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಅನಿಸುತ್ತೆ. ಎಸ್, ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸೊ ಇದಾದ ನಂತರ ಇದು 5th ಸ್ಟಾಕ್, 5th ಸ್ಟಾಕ್ ಇಸ್ NMDC. ಸೊ ಡಿವಿಡೆಂಡ್ ಈಲ್ಡ್ ಎಷ್ಟಿದೆ? 4.9% ಇದೆ ಆವ್ರೇಜ್ ಇನ್ 5 ಇಯರ್ಸ್. ಆ್ಯಂಡ್ ಇದು ಐರನ್ ಓರ್, ಲೈಕ್ ಭಾರತದಲ್ಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಐರನ್ ಓರ್ ಅಂತ ಹೇಳ್ಬೋದು. ಸುಮಾರು 52 ಮಿಲಿಯನ್ ಟನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇಂಡಿಯಾದಲ್ಲಿ 16%, ಲೈಕ್ ಎಷ್ಟು ಐರನ್ ಓರ್ ಪ್ರೊಡ್ಯೂಸ್ ಆಗುತ್ತೋ ಅದರಲ್ಲಿ 16% ಈ ಒಂದು ಸಂಸ್ಥೆಯಿಂದನೇ ಬರುತ್ತೆ, NMDC ಇಂದ.
ಆ್ಯಂಡ್ ಯಾವ್ಯಾವ ಮಿನರಲ್ಲು ಆಗಲೇ ಹೇಳಿದಾಗೆ ಐರನ್ ಓರ್ ಜೊತೆ ಕಾಪರು, ಲೈಮ್ಸ್ಟೋನು, ಮ್ಯಾಗ್ನಸೈಟ್ ಹಾಗೆ ಡೈಮಂಡ್ನ ಕೂಡ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಸೊ ಬೇಸಿಕಲಿ 6 ಮೈನ್ಸ್ ಆಪ್ರೇಟ್ ಮಾಡ್ತಾ ಇದೆ. ಸೊ ಕರ್ನಾಟಕದಲ್ಲಿ ಒಂದು ಮೈನ್ ಇದೆ, ಸೊ ಕುಮಾರಸ್ವಾಮಿ ಐರನ್ ಓರ್ ಅಂತ ಬಳ್ಳಾರಿಲಿ, ಸೊ ಅದು ಕೂಡ ಈ ಒಂದು ಸಂಸ್ಥೆಗೆ ಸೇರಿದ್ದು. ನಂತರ ಈ ಮೈನ್ಗಳಲ್ಲಿರುವ ಬೇಸಿಕಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ತೊಗೋಬೇಕಲ್ವಾ, ಸೊ ಅದನ್ನು ಎಲ್ಲ ಮೈನ್ಗಳಿಂದ ಎಲ್ಲ ಮೈನ್ಸು ಕೂಡ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ನ ತೊಗೊಂಡಿದೆ. ಸೊ ಅದೊಂದು ಸ್ಟ್ರೆಂತ್ ಅಂತಲೇ ಕರಿಬೋದು ನಾವು. ಸೊ ಕಂಪನಿ ಹೇಗಿದೆ ಫಿನಾನ್ಷಿಯಲ್ ವೈಸ್ ಅಂತ ನೋಡೋದಾದರೆ, ಸೊ 23,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. ಸೊ ಸ್ಟಾಕ್ ಪಿ ರೇಷಿಯೋ ಇಸ್ 12.8 ಕಂಪೇರ್ ಟು ಇಂಡಸ್ಟ್ರಿ ಇಟ್ಸ್ ಲೆಸ್. ಡೆಟ್ ಟು ಈಕ್ವಿಟಿ ರೇಷಿಯೋ ಕಮ್ಮಿ ಇದೆ. ನಂತರ ಇಂಟ್ರೆನ್ಸಿಕ್ ವ್ಯಾಲ್ಯೂ 460 ಇದೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸಸ್ ಜನರಲಿ ಲೋ. ನಂತರ ಪಿಗ್ ರೇಷಿಯೋ 2.75 ಇದೆ, ವಿಚ್ ಇಸ್ ಮೋರ್ ದ್ಯಾನ್ 1 ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಐಡಿಯಲ್ಗಿಂತ ಜಾಸ್ತಿ ಇದೆ. ನಂತರ ROE ಮತ್ತು ROC ಹೆಲ್ತಿ ಆಗಿದೆ. ಕಂಪನಿಯ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಹೇಗಿದೆ, ಸೊ ವೊಲಟಾಲಿಟಿ ಇದೆ ನೋಡ್ಬೋದು. ಸೊ ತುಂಬ ವೊಲಟಾಲಿಟಿ ಇದೆ ಇರುವಂತಹ ಸ್ಟಾಕ್ ಇದು. ಮಿನರಲ್ ಸ್ಟಾಕ್ಸ್ ಎಲ್ಲ ಜಾಸ್ತಿ ವೊಲಟಾಲಿಟಿ ಇದ್ದೇ ಇರುತ್ತೆ, ಸೊ ಏನು ಹೇಳೋಕ್ಕಾಗಲ್ಲ. ಬಟ್ ಡಿವಿಡೆಂಡ್ ಮಾತ್ರ ಚೆನ್ನಾಗಿ ಬರ್ತಾ ಇರುತ್ತೆ. ನಂತರ ಸೇಲ್ಸ್ ವೈಸ್ ನೋಡೋದಾದರೆ ಇಯರ್ ಆನ್ ಇಯರ್ ಒಳ್ಳೆ ಪ್ರಾಫಿಟ್ ಕೊಟ್ಟಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ. ಬಟ್ ಮಾರ್ಚ್ 2022 ನೋಡ್ಬೋದು 25,000 crore ಇನ್ಕ್ರೀಸ್ ಆಗುತ್ತೆ ಸೇಲ್ಸು. ನೆಕ್ಸ್ಟ್ ಇಯರೇ ಡೌನ್ ಆಗೋಯ್ತು. ಸೊ ಇದೇ ಹೇಳೋದು ವೀಕ್ನೆಸ್ ಫಾರ್ ದ ಕಂಪನಿ. ಸೊ ಫ್ಲಕ್ಚುಯೇಷನ್ಸ್ ಇರುತ್ತೆ ಸೇಲ್ಸ್ನಲ್ಲಿ, ಹಾಗೆ ನಮ್ಮ ಚಾರ್ಟ್ ಪ್ಯಾಟರ್ನಲ್ಲೂ ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ. ಸೊ ಒಳ್ಳೆ ಗ್ರೋತ್ ಕಂಡಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ನೋಡ್ಬೋದು. 6,000 ಇತ್ತು, ಈಗ 7,293ಗೆ ಇನ್ಕ್ರೀಸ್ ಆಗಿದೆ ಕಂಪನಿಯ ಆಪ್ರೇಟಿಂಗ್ ಪ್ರಾಫಿಟ್. ಸೊ ಜಸ್ಟ್ ಫಾರ್ ಎನ್ ಇನ್ಫಾರ್ಮೇಷನ್ ಕೊಡ್ತಾರೆ, ಅದಷ್ಟೇ. ನಾನು ಇದು ಯಾವುದು ರೆಕಮೆಂಡ್ ಮಾಡ್ತಾ ಇಲ್ಲ. ಸೊ ನನ್ನ ಪ್ರಕಾರ ಡಿವಿಡೆಂಡ್ಗೋಸ್ಕರ ನಾನು ಸ್ಟಾಕ್ನ ಬೈ ಮಾಡಲ್ಲ. ಆ್ಯಂಡ್ ನೀವು ಅಷ್ಟೇ, ಸ್ಟಾಕ್ ಫಂಡಮೆಂಟಲಿ ಚೆನ್ನಾಗಿದ್ರೆ ಮಾತ್ರ ಬೈ ಮಾಡಿ. ಹಾಗೆ ನಾನು ಮಿನರಲ್ಸ್ನ ಕೂಡ ಜಾಸ್ತಿ ಬೈ ಮಾಡೋದಿಲ್ಲ, ಬಿಕಾಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಹಾಗೆ ಲಾಂಗ್ ಟರ್ಮ್ ಕೂಡ ನಾನು ಈ ಸ್ಟಾಕ್ಸ್ನ ಸಜೆಸ್ಟ್ ಮಾಡೋದಿಲ್ಲ. NMDC ಆಗಿರ್ಬೋದು, ಹಾಗೆ ಈ ಥರ ಬೇರೆ ಬೇರೆ ಕೋಲ್ ಮೈನ್ಸ್ ಆಗಿರ್ಬೋದು, ಹೀಗೆ ತುಂಬ ಫ್ಲಕ್ಚುಯೇಷನ್ಸ್ ಇರುವಂತಹ ಸ್ಟಾಕ್ನ ನಾನು ಅವಾಯ್ಡ್ ಮಾಡ್ತೀನಿ. ಸೊ ನಿಮಗೆ ಡಿವಿಡೆಂಡ್ ಬೇಕು ಅಂದರೆ ಈ ಒಂದು ಶೇರ್ಸ್ನ ನೀವು ಖರೀದಿ ಮಾಡಿ ಇಟ್ಕೋಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ. ಆ್ಯಂಡ್ ಈ 5 ಷೇರುಗಳಲ್ಲಿ ತಮ್ಮ ಬಳಿ ಯಾವ ಶೇರ್ ಇದೆ ಆ್ಯಂಡ್ ಎಷ್ಟು ಡಿವಿಡೆಂಡ್ ಬಂದಿದೆ ಇಲ್ಲಿವರೆಗೂ, ಅಥವಾ ಈ ಒಂದು ಫಿನಾನ್ಷಿಯಲ್ ಇಯರಲ್ಲಿ ಅನ್ನುವಂತಹ ಮಾಹಿತಿನ ಕ್ವಿಕ್ಕಾಗಿ ಕಮೆಂಟ್ ಮುಖಾಂತರ